ಮೇಜರ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ನಟ ದರ್ಶನ್ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅರೆಸ್ಟ್ ಬಳಿಕ ಸುಮಲತಾ ಫಸ್ಟ್ ರಿಯಾಕ್ಷನ್. ಎಲ್ಲರೂ ಕಾಯ್ತಾ ಇದ್ರು ಸುಮಲತಾ ಅವರು ಯಾಕೆ ಇಲ್ಲಿ ತನಕ ಮೌನ ಮುರಿದಿಲ್ಲ, ಯಾಕೆ ಮಾತನಾಡ್ತಾ ಇಲ್ಲ ಅಂತ ಹೇಳಿದ ಫಸ್ಟ್ ಟೈಮ್ ಸುಮಲತಾ ಅವರು ಮಾತನಾಡಿದ್ದಾರೆ. ಮಾಜಿ ಸಂಸದೆ ನನ್ನ ಮಗ ನಟ ದರ್ಶನ್ ಅಂತಿದ್ದ ಸುಮಲತಾ ಅವರು ಮೌನ ಮುರಿದಿದ್ದಾರೆ ಅಟ್ ದ ಫಸ್ಟ್ ಟೈಮ್. ನಾನು ಬದುಕಿರೋವರೆಗೂ ಕೂಡ ದರ್ಶನ್ ನನ್ನ ಹಿರಿಯ ಮಗ. ಸೋಷಿಯಲ್ ಮೀಡಿಯಾದಲ್ಲಿ ಸುಮಲತಾ ಅಂಬರೀಶ್ ಪೋಸ್ಟ್ ಮಾಡಿದ್ದಾರೆ. ದರ್ಶನ್ ನನ್ನನ್ನ ಮದರ್ ಇಂಡಿಯಾ ಅಂತ ಕರೆಯುತ್ತಾರೆ. ನನ್ನ ಬಂಧ ಒಂದೇ ಮತ್ತು ಯಾವತ್ತೂ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಸತ್ಯ ಹೊರಬರಲಿ ಮತ್ತು ಎಲ್ಲರಿಗೂ ನ್ಯಾಯ ಸಿಗಲಿ ಅನ್ನುವಂತಹ ವಿಚಾರವನ್ನ ಮಾಜಿ ಸಂಸದೆ ಸುಮಲತಾ ಅಂಬರೀಶ್ ಪೋಸ್ಟ್ ಮಾಡಿದ್ದಾರೆ. ಈ ಹಿಂದೆ ಒಂದು ಮಾರ್ಮಿಕವಾಗಿ ಪೋಸ್ಟ್ ಮಾಡಿದ್ರು ಸುಮಲತಾ ಅವರು. ಅದಾದ ಬಳಿಕ ಈಗ ನಟ ದರ್ಶನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಟಿ ಕೊಡೋ ಪ್ರಯತ್ನ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ದೂರವಾಣಿ ಸಂಪರ್ಕದಲ್ಲಿ. ಸುರೇಶ್, ಮೋಸ್ಟ್ಲಿ ಕಾಯ್ತಾ ಇದ್ರು ಯಾಕೆ ಇನ್ನೂ ಕೂಡ ಮಾಜಿ ಸಂಸದೆ ಸುಮಲತಾ ಅವರ ರಿಯಾಕ್ಷನ್ ಬರ್ತಾ ಇಲ್ಲ? ನಟ ದರ್ಶನ್ ಅವರ ಬಂಧನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಸುರೇಶ್? ಅಪ್ಡೇಟ್ ಅನ್ನ ಕೊಡೋದಾದ್ರೆ. ಎಸ್ ಶ್ರುತಿ, ನಟ ದರ್ಶನ್ ಅವರು ಏನು ಕೊಲೆ ಪ್ರಕರಣದಲ್ಲಿ ಈಗ ಜೈಲವಾಸಿಯಾಗಿದ್ದಾರೆ. ಈ ಕುರಿತಂತೆ ಮೊದಲ ಬಾರಿಗೆ ಸುಮಲತಾ ಅಂಬರೀಶ್ ಅವರು ತಮ್ಮ ಪ್ರತಿಕ್ರಿಯೆಯನ್ನು ಸಾಮಾಜಿಕ ಜಾಲತಾಣದ ಮೂಲಕ ಹಂಚಿಕೊಂಡಿರ್ತಕ್ಕಂಥದ್ದು. ತಮ್ಮ ಸುದೀರ್ಘ 2 ಪುಟಗಳ ಒಂದು ಏನು ಸಂದೇಶ ಏನಿದೆ, ಆ ಸಂದೇಶದ ಮೂಲಕ ಸಾಕಷ್ಟು ವಿಚಾರಗಳನ್ನ ಅದರಲ್ಲಿ ಅವರು ತಾವು ಹೇಳ್ಕೊಂಡಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಈ ಘಟನೆ ನನಗೆ ತುಂಬಾ ಆಘಾತವನ್ನ ತಂದಿದೆ. ದರ್ಶನ್ ಅವರು ಇಂತಹ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅಂತಕ್ಕಂಥದ್ದನ್ನ ನಂಬೋದಕ್ಕೆ ಅಸಾಧ್ಯ ಅಂತಕ್ಕಂತಹ ಒಂದು ಹೇಳಿಕೆಯನ್ನ ಹೇಳಿರ್ತಕ್ಕಂಥ. ಅಂದ್ರೆ ಈ ಕೃತ್ಯವನ್ನ ಮಾಡುವಂತ ವ್ಯಕ್ತಿತ್ವ ದರ್ಶನ್ ಅವ್ರದ್ದಲ್ಲ ಅಂತ ಹೇಳಿ ನಾನು ನಂಬಿದ್ದೇನೆ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಜೊತೆಗೆ ಈ ಪ್ರಕರಣ ನ್ಯಾಯಾಲಯದಲ್ಲಿ ಸದ್ಯ ಇರೋದ್ರಿಂದ ಈ ಬಗ್ಗೆ ಸದ್ಯಕ್ಕೆ ನಾನು ಯಾವುದೇ ಹೆಚ್ಚಿನ ಪ್ರತಿಕ್ರಿಯೆ ನೀಡೋದಿಲ್ಲ ಅಂತ ಹೇಳಿ ತಮ್ಮ ಮಾತನ್ನ ಮುಂದುವರಿಸಿರ್ತಕ್ಕಂತಹ ಸುಮಲತಾ ಅವರು ಏನು ರೇಣುಕಾಸ್ವಾಮಿ ಕೊಲೆಯಾದ್ರು ಅವರ ಕುಟುಂಬಕ್ಕೆ ರೇಣುಕಾಸ್ವಾಮಿ ಅವರಿಗೆ ಸಂತಾಪವನ್ನು ಸೃಷ್ಟಿ ಅವರ ಕುಟುಂಬಕ್ಕೆ ಆ ನೋವನ್ನ ಬರೆಸುವಂತ ಶಕ್ತಿಯನ್ನ ಭಗವಂತ ಕರುಣಿಸ್ಲಿ ಅಂತ ಹೇಳಿ ಕೂಡ ತಮ್ಮ ಒಂದು ಏನು ಟ್ವೀಟ್ ನ ಸಾಮಾಜಿಕ ಜಾಲತಾಣದಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು. ಜೊತೆಗೆ ಏನು ದರ್ಶನ್ ಅವರ ಒಟ್ಟಿಗೆ ಅವರ ಪತ್ನಿ ವಿಜಯಲಕ್ಷ್ಮಿ ಮತ್ತೆ ಅವರ ಮಗ ಏನಿದ್ದಾರೆ, ಅವ್ರ ಮಗನನ್ನ ಗುರಿಯಾಗಿಸ್ಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಏನು ಸಾಕಷ್ಟು ಟೀಕೆಗಳನ್ನ ಮಾಡಿದ್ರು, ಅದನ್ನು ಕೂಡ ಸುಮಲತಾ ಅವರು ಖಂಡಿಸಿರ್ತಕ್ಕಂಥದ್ದು. ಇದರ ಒಟ್ಟಿಗೆ ಏನು ನಟ ಮತ್ತೆ ದರ್ಶನ್ ಅವರ ಕುಟುಂಬ ಅಂದ್ರೆ ಅವರು ಚಿತ್ರನಟಕ್ಕೆ ಎಂಟ್ರಿ ಆಗೋದಕ್ಕೂ ಮುಂಚೆಯಿಂದನೂ ಕೂಡ ದರ್ಶನ್ ಅವರ ಕುಟುಂಬದ ಜೊತೆಗಿನ ಬಾಂಧವ್ಯ ಏನಿದೆ ಅದನ್ನ ಕೂಡ ಇಲ್ಲಿ ನೆನಪಿಸ್ಕೊಂಡಿರ್ತಕ್ಕಂಥದ್ದು. ಆ ಬಾಂಧವ್ಯನ ನೆನಪಿಸ್ಕೊಂಡು ಆ ಬಾಂಧವ್ಯ ಏನಿದೆ ಆ ಬಾಂಧವ್ಯವನ್ನ ಕೆಲವೊಂದು ಕಡೆ ಅಭಿಮಾನಿಗಳು ಅಥವಾ ಜನರು ಟೀಕೆಗಳನ್ನು ಯಾರು ಮಾಡ್ತಾ ಇದ್ದಾರೆ, ಆ ಟೀಕೆಗಳನ್ನ ಮಾಡ್ತಾ ಇರ್ತಕ್ಕಂಥವ್ರು ನಮ್ಮ ಸಂಬಂಧಗಳನ್ನ ಬಾಂಧವ್ಯವನ್ನ ಕೂಡ ಗೌರವಿಸಬೇಕು ಅಂತಕ್ಕಂಥ ಅರ್ಥದಲ್ಲಿ ತಮ್ಮ ಒಂದು ಮಾತುಗಳನ್ನ ಟ್ವೀಟ್ ಮೂಲಕ ಹೇಳ್ಕೊಂಡಿರ್ತಕ್ಕಂಥದ್ದು. ಜೊತೆಗೆ ಏನು ಈ ಹಿಂದೆ ಈ ಒಂದು ಏನ್ ಘಟನೆ ರೇಣುಕಾಸ್ವಾಮಿಯ ಹತ್ಯೆ ವಿಚಾರದಲ್ಲಿ ಬಂದಿಯಾಗಿರ್ತಕ್ಕಂಥ ಏನು ದರ್ಶನ್ ಇದ್ದಾರೆ, ಈ ದರ್ಶನ್ ಅವರ ವಿಚಾರದಲ್ಲಿ ಒಂದಷ್ಟು ಅಂದ್ರೆ ಮೌನ ಮುರಿದಿರೋದ್ರ ಜೊತೆಗೆ ಇಲ್ಲಿ ದರ್ಶನ್ ಅವರು ಕೂಡ ಇಂತಹ ಒಂದು ವಿಚಾರದಲ್ಲಿ ಇಂತಹ ಕೃತ್ಯದಲ್ಲಿ ಆಗ್ತಾರೆ ಅಂತಕ್ಕಂಥದನ್ನ ನಂಬೋದಿಕ್ಕೆ ಅಸಾಧ್ಯ ಅನ್ನೋ ಮೂಲಕ ಒಂದು ರೀತಿಯಲ್ಲಿ ಸಮರ್ಥನೆಯ ಒಂದು ಟ್ವೀಟ್ ಗಳನ್ನ ಕೂಡ ಹೇಳಿರ್ತಕ್ಕಂಥದ್ದು. ಜೊತೆಗೆ ಏನು ಸಾಮಾಜಿಕ ಮಾಧ್ಯಮಗಳಲ್ಲಿ ಏನು ಊಹಾಪೋಹಗಳು ಬರ್ತಾ ಇದೆ ಇವೆಲ್ಲವನ್ನು ನಾನು ಪ್ರೋತ್ಸಾಹಿಸೋದು ಇಲ್ಲ. ಜೊತೆಗೆ ಇದು ಯಾವುದೇ ಈ ಹೇಳಿಕೆಗಳೇನಿದೆ ಇವೆಲ್ಲವೂ ಕೂಡ ಅಭಿಮಾನಗಳಲ್ಲಿ ಗೊಂದಲಗಳಿಗೆ ಎಡೆ ಮಾಡಿಕೊಡುತ್ತೆ. ಸೊ ಹೀಗಾಗಿ ನಾನು ಹೆಚ್ಚಿಗೆ ಯಾವುದನ್ನು ಮಾತಾಡೋದಕ್ಕೆ ಬಯಸೋದಿಲ್ಲ ಅಂತಂದು ಹೇಳಿ ಕೆಲವೊಂದಷ್ಟು ವಿಚಾರಗಳನ್ನ ಮಾತ್ರ ಹಂಚಿಕೊಂಡು ಒಂದಷ್ಟು ಅಂದ್ರೆ ಏನ್ ದರ್ಶನ್ ವಿಚಾರ ಮೌನವಾಗಿದ್ದಾರೆ ಅಂತ ಹೇಳಿ ಯಾರೆಲ್ಲ ಸುಮಲತಾ ಅಂಬರೀಶ್ ಅವರನ್ನ ಟಾರ್ಗೆಟ್ ಮಾಡ್ಕೊಂಡು ಒಂದಷ್ಟು ಅಭಿಮಾನಿಗಳಿರ್ಬೋದು ಅಥವಾ ಅಂದ್ರೆ ಒಂದಷ್ಟು ರೇಣುಕಾಸ್ವಾಮಿಯವನ್ನ ಸಮರ್ಥಿಸ್ಕೊಂಡು ಮಾತಾಡತಕ್ಕಂಥ ಸಾಮಾಜಿಕ ಜಾಲತಾಣದಲ್ಲಿ ಯಾರಿದ್ರು ಅವರೆಲ್ಲರಿಗೂ ಕೂಡ ಇವತ್ತು ಉತ್ತರ ನೀಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಶ್ರುತಿ, ಸುರೇಶ್, ಒಂದು ಸ್ಪಷ್ಟನ ಕಾದು ನೋಡುವ ತಂತ್ರದ ಮೊರೆ ಹೋಗಿದ್ರು ಸುಮಲತಾ ಅಂತ. ಇಷ್ಟು ದಿನಗಳ ಕಾಲ ಈ ಕೇಸ್ಗೆ ಸಂಬಂಧಪಟ್ಟಂತೆ ಆಗ್ತಾ ಇರುವಂತಹ ಬೆಳವಣಿಗೆ, ಈಗ ಸ್ಯಾಂಡಲ್ವುಡ್ ನ ಒಬ್ಬೊಬ್ಬರೇ ನಾಯಕರು ಮಾತನಾಡೋದಕ್ಕೆ ಪ್ರಾರಂಭ ಮಾಡಿದ್ರು, ಅವರ ಭೇಟಿಗೂ ಕೂಡ ಕೆಲವರು ಮುಂದಾದ್ರು. ಇದೆಲ್ಲವನ್ನ ನೋಡಿದ ಬಳಿಕ ಸುಮಲತಾ ಅವರು ರಿಯಾಕ್ಷನ್ ಕೊಟ್ರ ಅನ್ನೋದು ಪ್ರಶ್ನೆ. ಖಂಡಿತವಾಗ್ಲು ಶ್ರುತಿ, ನೋಡಿ ಚಿತ್ರರಂಗದಲ್ಲಿ ಈಗ ಸದ್ಯಕ್ಕೆ ಸ್ಟಾರ್ ನಟ ಆಗಿರ್ತಕ್ಕಂಥ ದರ್ಶನ್ ಅವರು ಯಾವುದೇ ಒಂದು ಆರೋಪ ಬಂದ ತಕ್ಷಣ ಅದನ್ನು ನೇರವಾಗಿ ಒಂದು ಹೇಳಿಕೆಗಳನ್ನು ನೀಡತಕ್ಕಂಥದ್ದಾಗ್ಲಿ ಅಥವಾ ಸಾಮಾಜಿಕ ಜಾಲತಾಣಗಳನ್ನು ಹಂಚಿಕೊಳ್ಳೋದಂಥದ್ದಾಗ್ಲಿ ಇದೆಲ್ಲ ಏನಿರುತ್ತೆ ಒಂದು ಅವರವರ ಒಂದು ವೈಯಕ್ತಿಕ ಸಂಬಂಧಗಳಿಗೂ ಕೂಡ ಧಕ್ಕೆಯನ್ನು ತರತಕ್ಕಂಥದ್ದು. ಜೊತೆಗೆ ಒಬ್ಬ ನಟನನ್ನ ಆರೋಪ ಬಂದ ತಕ್ಷಣವೇ ಟೀಕೆಗಳನ್ನ ಮಾಡ್ತಕ್ಕಂಥದ್ದು ಅಥವಾ ಅದನ್ನು ಖಂಡಿಸುವಂತದ್ದು ಮಾಡೋದೇನಿದೆ ಅದು ಅವರ ಸಾಮಾಜಿಕ ಜೀವನದ ಮೇಲೂ ಕೂಡ ದೊಡ್ಡ ಮಟ್ಟದ ಪರಿಣಾಮ ಬೀಳುತ್ತೆ. ಅವರ ಚಿತ್ರರಂಗದ ಮೂಲಕ ಚಿತ್ರರಂಗದಲ್ಲಿ ಅವರ ಒಂದು ಎಫೆಕ್ಟ್ ಆಗತಕ್ಕಂಥದ್ದು. ಸೊ ಇದೆಲ್ಲದರ ಒಂದು ಅರ್ಥವನ್ನ ಮಾಡ್ಕೊಂಡಿದ್ದಂತ ಅವ್ರ ಜೊತೆ ಹಿರಿಯ ನಟಿ ಕೂಡ ಆಗಿರ್ತಕ್ಕಂಥವ್ರು. ಸೊ ಇದೆಲ್ಲ ಓಕೆ ಸುರೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.
ಈಗ ಉಳಿದ ಸುದ್ದಿಗಳನ್ನ ನೋಡ್ತಾ ಹೋಗೋಣ ಕರ್ನಾಟಕ ಎಕ್ಸ್‌ಪ್ರೆಸ್ ನ್ಯೂಸ್ನಲ್ಲಿ. ಇಂದು ದರ್ಶನ್ ನ್ಯಾಯಾಂಗ ಬಂಧನ ಅವಧಿ ಅಂತ್ಯವಾಗಲಿದೆ. ಹೀಗಾಗಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ರೇಣುಕಾಸ್ವಾಮಿ ಕೊಲೆ ಆರೋಪಿಗಳನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಿದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಕೆ ಆಗೋ ತನಕ ಜಾಮೀನು ಕಷ್ಟ